ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈಗ ವೆಬ್ ಸೀರೀಸ್ಗಳ ಜಮಾನ ಅನ್ನೋದು ನಿಮಗೆ ಗೊತ್ತಿದೆ. ನೋಡಿದ್ರೆ ಎಂಥ ಸೀರೀಸ್ ನೋಡಬೇಕು ಅಂದರೆ ಒಂದೊಂದು ಎಪಿಸೋಡ್ಗೂ ಕ್ಯೂರಿಯಾಸಿಟಿ ಹೆಚ್ಚಾಗಬೇಕು. ಅದೇ ನಮ್ಮನ್ನು ನೋಡಿಸ್ಕೊಂಡು ಹೋಗಬೇಕು ಅಂತ ಜನ ಇಷ್ಟಪಡ್ತಾರೆ. ಅಂಥವರಿಗಾಗಿ ಒಂದು ಸೀರೀಸನ್ನು ಇಂದು ರೆಫರ್ ಮಾಡೋದಕ್ಕೆ ಬಂದಿದ್ದೀನಿ. ಈ ವೆಬ್ ಸೀರೀಸ್ ಹೆಸರು ಚಟ್ನಿ ಸಾಂಬಾರ್ ಅಂತ. ಮೂಲತಃ ತಮಿಳು, ಆದರೆ ಎಲ್ಲ ಭಾಷೆಯಲ್ಲೂ ಇದು ಡಬ್ ಆಗಿದೆ. ಅಂದಹಾಗೆ ಇದು ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್, ಇದು ಯಾವ ಜಾನರಾದ ಕಥೆಯೂ ಅಲ್ಲ. ಕಂಪ್ಲೀಟ್ ಕಾಮಿಡಿ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್. ಫೀಲ್ ಗುಡ್ ಅಂತಾರಲ್ಲ, ಆ ಫೀಲ್ ಕೊಡೋ ಸೀರೀಸ್ ಇದು. ಈ ವೆಬ್ ಸೀರೀಸ್ ಇಷ್ಟ ಆಗೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಯಾವ ಕಾರಣಕ್ಕೆ ಈ ಸೀರೀಸನ್ನು ನೋಡಬೇಕು, ಹೇಗಿದೆ, ಪರ್ಫಾರ್ಮೆನ್ಸ್, ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಸೀರೀಸ್ನ ಮುಖ್ಯ ಕತೆ ಏನು ಅನ್ನೋದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕತೆ ಶುರುವಾಗೋದು ಊಟಿಯಲ್ಲಿರೋ ಅಮುದಾ ಕೆಫೆಯಿಂದ. ನಮ್ಮ ದೇಶದಲ್ಲಿ ಕೆಲವೊಂದು ಹೋಟೆಲ್ಗಳಿಗೆ ಅದರದ್ದೇ ಆದ ಸ್ಪೆಷಾಲಿಟಿ ಇರುತ್ತೆ. ಹಾಗೆ ಈ ಅಮುದಾ ಕೆಫೆ ಸಾಂಬಾರ್ಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಅಮಿತಾಬ್ ಬಚ್ಚನ್ ಕೂಡ ಇಲ್ಲಿಯ ಸಾಂಬಾರ್ನ ಟೇಸ್ಟ್ಗೆ ದೊಡ್ಡ ಫ್ಯಾನ್ ಅನ್ನೋದನ್ನ ಹೇಳ್ತಾರೆ. ಇಂಥ ಫೇಮಸ್ ಹೋಟೆಲ್ ಬಗ್ಗೆ ಟಿವಿ ಒಂದರಲ್ಲಿ ಸ್ಪೆಷಲ್ ರಿಪೋರ್ಟ್ ಕೊಡ್ತಾ ಇರ್ತಾರೆ. ಅದರ ಓನರ್ ರತ್ನಸ್ವಾಮಿ ಮನೆಗೆ ವಿಸಿಟ್ ಮಾಡಿ ಮನೆಯವರ ಜೊತೆಗೆ ಊಟ ಸವಿತಾ ಇರ್ತಾರೆ. ಈ ಹೊತ್ತಲ್ಲಿ ರತ್ನಸ್ವಾಮಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನು ಅವರು ಹೆಚ್ಚು ದಿನ ಬದುಕೋದಿಲ್ಲ ಅನ್ನೋದನ್ನ ವೈದ್ಯರು ಹೇಳ್ತಾರೆ. ಬೆಡ್ ರಿಡನ್ ಆಗಿದ್ದ ರತ್ನಸ್ವಾಮಿ ಮಗನನ್ನ ಕರೆದು ಕೊನೆ ಆಸೆ ಅನ್ನೋ ಹಾಗೆ ಒಂದು ವಿಚಾರವನ್ನ ತಿಳಿಸ್ತಾರೆ. ಅದೇನೆಂದ್ರೆ, ತನಗೆ ನಿನ್ನ ಅಮ್ಮನಿಗೂ ಮುಂಚೆ ಇನ್ನೊಂದು ಹೆಣ್ಣಿನ ಜೊತೆ ಸ್ನೇಹ ಸಂಬಂಧ ಇತ್ತು. ನನ್ನ ಜೀವನದಲ್ಲಿ ಆಕೆ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದ್ಲು. ಕಾರಣಾಂತರಗಳಿಂದ ನಮ್ಮಿಬ್ಬರ ಮದುವೆ ಆಗ್ಲಿಲ್ಲ. ಆದ್ರೆ ನಮ್ಮಿಬ್ಬರಿಗೆ ಒಬ್ಬ ಮಗ ಇದ್ದಾನೆ. ಅಂದ್ರೆ ನಿನಗಿಂತ ದೊಡ್ಡವನು, ನಿನಗೆ ಅಣ್ಣ. ಅವನನ್ನ ಎಲ್ಲಿದ್ರೂ ಕರ್ಕೊಂಡು ಬಾ. ನಾನು ಸತ್ತ ಮೇಲೆ ನನ್ನ ಎಲ್ಲಾ ಕಾರ್ಯವನ್ನ ನಿನ್ನ ಜೊತೆಗೆ ಅವನು ನಡೆಸಬೇಕು. ಈ ವಿಚಾರವನ್ನ ಫ್ಯಾಮಿಲಿಗೆ ಸಮಯ ನೋಡಿ ನೀನೇ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಸುಳಿವು ಅನ್ನೋ ಹಾಗೆ ಮದ್ರಾಸ್ನಲ್ಲಿ ತಾವಿದ್ದ ಜಾಗ ಹಾಗೂ ಆ ಮಹಿಳೆ ಅಂದ್ರೆ ಅಮುದಾಳ ಫೋಟೋ ಒಂದನ್ನ ನೀಡ್ತಾರೆ. ಅಪ್ಪನ ಕೊನೆ ಆಸೆ ಈಡೇರಿಸಲೇಬೇಕು ಅಂತ ಹೇಗಾದ್ರೂ ಮಾಡಿ ಆತನನ್ನ ಹುಡುಕ್ಬೇಕು ಅಂತ ತನ್ನ ಬಾಮೈದ ಹಾಗೂ ತಮ್ಮ ಕೆಫೆಯಲ್ಲಿ ಕೆಲಸ ಮಾಡೋ ವ್ಯಕ್ತಿ ಜೊತೆ ಆತ ಹೋಗ್ತಾನೆ. ಹಾಗೋ ಹೀಗೋ ಕೊನೆಗೂ ಅಮುದಾ ಪುತ್ರ ಸಿಗ್ತಾನೆ. ಆತನ ಹೆಸರು ಸಚಿನ್ ಬಾಬು ಅಲಿಯಾಸ್ ಸಚ್ಚು. ಆತ ಕೂಡ ಒಂದು ರೋಡ್ ಸೈಡ್ ಫುಡ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅದರ ಹೆಸರು ಅಮುದಾ ರೆಸ್ಟೋರೆಂಟ್ ಅಂತ. ಅಲ್ಲಿ ಚಟ್ನಿ ಬಹಳ ಫೇಮಸ್. ಆ ಊರಿನ MLA ಕೂಡ ಆ ಚಟ್ನಿಗೆ ದೊಡ್ಡ ಫ್ಯಾನ್. ಜನರಂತೂ ಚಟ್ನಿಗೋಸ್ಕರ ಅಲ್ಲಿ ಬರ್ತಾ ಇರ್ತಾರೆ. ಈಗ ವಿಷಯ ಅದಲ್ಲ. ಎಲ್ಲಾ ವಿಷಯ ಹೇಳಿ ಹೇಗಾದ್ರೂ ಮಾಡಿ ಸಚ್ಚುವನ್ನ ಊಟಿಗೆ ಕರ್ಕೊಂಡು ಬರಬೇಕು. ಅಪ್ಪನ ಹೆಸರು ಕೇಳ್ತಾ ಇದ್ದ ಹಾಗೆ ಕಾದು ಕೆಂಡವಾಗೋ ಸಚಿನ್ ಬಾಯಿಗೆ ಬಂದ ಹಾಗೆ ಬೈದು ಬಿಡ್ತಾನೆ. ಇಷ್ಟು ವರ್ಷ ಇಲ್ಲದ ಅಪ್ಪ ನನಗೆ ಬೇಡವೇ ಬೇಡ ಅಂತಾನೆ. ಯಾವ ರೀತಿ ಕನ್ವಿನ್ಸ್ ಮಾಡಿದ್ರೂ ಆತ ಮಾತ್ರ ಬಿಲ್ಕುಲ್ ಬರೋದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಎಲ್ಲದಕ್ಕೂ ಎಣ್ಣೆ ಮದ್ದು ಅನ್ನೋ ಹಾಗೆ ಪಾನ ಪ್ರಯೋಗ ಮಾಡಿ ಊಟಿಗೆ ಕರ್ಕೊಂಡು ಬರ್ತಾರೆ. ಅರ್ಥಾತ್ ಎತ್ತಾಕೊಂಡು ಬರ್ತಾರೆ. ಊಟಿಯಲ್ಲಿ ತಂದೆಯ ಭೇಟಿಯಾಗುತ್ತೆ. ಇಬ್ಬರು ಮಕ್ಕಳ ಕೈಯನ್ನ ಜೋಡಿಸಿ ರತ್ನಸ್ವಾಮಿ ಪ್ರಾಣ ಬಿಡ್ತಾರೆ. ಈಗ 13 ದಿನಗಳ ಕಾಲ ಎಲ್ಲಾ ಕಾರ್ಯ ಮುಗಿಯೋ ತನಕ ಸಚಿನ್ ಅಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಒಪ್ಪದವನನ್ನ ಹಾಗೋ ಹೀಗೋ ಒಪ್ಪಿಸ್ತಾರೆ. ಇಲ್ಲಿಂದ ಕತೆಗೆ ಹೊಸ ತಿರುವು ಸಿಗ್ತಾ ಹೋಗುತ್ತೆ. ರತ್ನಸ್ವಾಮಿ ಫ್ಯಾಮಿಲಿ ಹೇಗಿತ್ತು, ಊರಿನ ಜನರು ಅವರನ್ನ ಹೊಗಳೋದು ಯಾಕೆ, ಬ್ರದರ್ ಫ್ರಮ್ ಅನದರ್ ಮದರ್ ಸ್ವಭಾವ ಹೇಗೆ, ರತ್ನಸ್ವಾಮಿ ಮಗಳು ಅರ್ಥಾತ್ ಅಮುದಾ ಸ್ವಭಾವ, ಮನೆ ಕೆಲಸದವಳು ಸೋಫಿ, ಅವಳ ಕುಡುಕ ಅಪ್ಪ, ಹೀಗೆ ಒಂದಷ್ಟು ಪಾತ್ರಗಳ ಸುತ್ತ ಕತೆ ಸುತ್ತುತ್ತಾ ಹೋಗುತ್ತೆ. ಅಂದಹಾಗೆ ಇದೆಲ್ಲವೂ ಹಾಸ್ಯದ ಜೊತೆ ಜೊತೆಗೆ ಸಾಕ್ತಾ ಇರುತ್ತೆ. ಅಂತಿಮವಾಗಿ ರತ್ನಸ್ವಾಮಿ ಹಾಗೂ ಅಮುದಾ ದೂರ ಆಗಿದ್ಯಾಕೆ, ಅವರಿಬ್ಬರ ಮಧ್ಯೆ ಏನಾಗಿತ್ತು, ನಿಜಕ್ಕೂ ಇಲ್ಲಿ ತಪ್ಪಿತಸ್ಥರು ಯಾರು, ಸಚಿನ್ ರನ್ನ ನಮ್ಮ ಕುಟುಂಬದವನೇ ಅಂತ ಹೇಳಿದಾಗ ರತ್ನಸ್ವಾಮಿ ಎರಡನೇ ಹೆಂಡತಿ ರಿಯಾಕ್ಷನ್ ಹೇಗಿರುತ್ತೆ, ಇದೆಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ. ಇನ್ನು ಈ ಮಧ್ಯೆ ಸೋಫಿ ಹಾಗೂ ಸಚ್ಚು ನಡುವಿನ ಒಡನಾಟ, ಮಾತುಕತೆ ಎಲ್ಲವೂ ಕೂಡ ಗುಡ್ ಫೀಲ್ ಕೊಡುತ್ತೆ. ಈ ಮಧ್ಯೆ ಕಾರ್ತಿಕ್ ಒಂದು ಲವ್ ಸ್ಟೋರಿ ಇರುತ್ತೆ. ಕಾರಣಾಂತರದಿಂದ ಮದುವೆ ನಿಂತಿರುತ್ತೆ. ಅದನ್ನ ನೀನು ಸರಿ ಮಾಡ್ತೀಯ ಅನ್ನೋ ಸವಾಲ್ ಕೂಡ ಸಚ್ಚುಗೆ ಬಂದಿರುತ್ತೆ. ಅದನ್ನ ಸಚ್ಚು ಹೇಗೆ ಸರಿ ಮಾಡ್ತಾನೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಅಂತಿಮವಾಗಿ ರತ್ನಸ್ವಾಮಿ ಕುಟುಂಬದವರೆಲ್ಲರೂ ಒಂದಾಗ್ತಾರಾ ಇಲ್ವಾ ಅನ್ನೋದನ್ನ ನಾನು ಹೇಳೋದಕ್ಕಿಂತ ನೀವೇ ನೋಡಿದರೆ ಚೆನ್ನಾಗಿರುತ್ತೆ. ಇನ್ನು ಈ ಸೀರೀಸ್ ಯಾಕೆ ಇಷ್ಟ ಆಗುತ್ತೆ ಅನ್ನೋದನ್ನ ಒಂದ್ ಲೈನಲ್ಲಿ ಹೇಳೋದಾದ್ರೆ ಅದು ಕಾಮಿಡಿ. ಇತ್ತೀಚೆಗಿನ ಸಿನಿಮಾಗಳು, ಸಿರೀಸ್ಗಳಲ್ಲಿ ಕಾಮಿಡಿ ಅಂದ್ರೆ ಅದು ಡಬಲ್ ಮೀನಿಂಗ್ ಅನ್ನೋ ಹಾಗೆ ಆಗಿದೆ. ಆದ್ರೆ ಚಟ್ನಿ ಸಾಂಬಾರ್ನ ಕಾಮಿಡಿಗಳಲ್ಲಿ ಯಾವ ಅಸಹ್ಯವೂ ಇಲ್ಲ ಅನ್ನೋದು ಈ ಸೀರೀಸ್ಗೆ ಪ್ಲಸ್ ಪಾಯಿಂಟ್. ಈ ಸೀರೀಸ್ನ ಒನ್ಲೈನ್ ಕತೆ ಭಾವನಾತ್ಮಕ ಆಗಿದ್ರು ಆರಂಭದಿಂದ ಕೊನೆ ಡೈಲಾಗ್ ತನಕ ಹಾಸ್ಯದ ಜೊತೆ ಜೊತೆಗೆ ಸಾಗೋದು, ಸ್ಕ್ರಿಪ್ಟ್ ವರ್ಕ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಸಂಭಾಷಣೆಗಳಾದ್ರೂ ಅಷ್ಟೇ. ಫ್ಯಾಮಿಲಿ ಕತೆ ಆಗಿರೋದ್ರಿಂದ ಎಲ್ಲರ ಕುಟುಂಬದಲ್ಲಿ ನಡೆಯೋ ಸಹಜ ವಿಚಾರಗಳನ್ನ ಹೇಳುವಾಗ ಬಳಸಿರೋ ಪದಗಳು, ವಾಕ್ಯಗಳು ಮನಸ್ಸಿಗೆ ಮುದ ನೀಡುತ್ತೆ, ನೋಡಿಸಿಕೊಂಡು ಹೋಗುತ್ತೆ.
ಇನ್ನು ಇದು ವೆಬ್ ಸೀರೀಸ್ ಆಗಿರೋದ್ರಿಂದ ಪ್ರಮುಖ ಪಾತ್ರಗಳ ಡೀಟೇಲಿಂಗ್ಗೆ ಅವಕಾಶ ಇದೆ. ಹಾಗಾಗಿ ಪ್ರತಿ ಪಾತ್ರದ ಹಿನ್ನೆಲೆ, ಸ್ವಭಾವ, ನಡವಳಿಕೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಸಿನಿಮ್ಯಾಟೋಗ್ರಫಿ. ಚಿಕ್ಕ ಕತೆ ಹೇಳುವಾಗ ಅಲ್ಲಿ ಡೈಲಾಗ್, ಹಾಡು, ಡ್ಯಾನ್ಸ್, ಫೈಟ್ ಎಲ್ಲವೂ ಕಥೆಯನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಸ್ವಲ್ಪ ಡಲ್ ಹೊಡೆದ್ರೂ ಬೇರೆ ಡಿಪಾರ್ಟ್ಮೆಂಟ್ಗಳು ಚಿತ್ರವನ್ನ ಕ್ಯಾರಿ ಮಾಡ್ಕೊಂಡು ಹೋಗುತ್ತವೆ. ಆದ್ರೆ ವೆಬ್ ಸೀರೀಸ್ ನಲ್ಲಿ ಹಾಗಾಗೋದಿಲ್ಲ. ಕತೆ, ಸಿನಿಮ್ಯಾಟೋಗ್ರಫಿ ಅರ್ಥಾತ್ ದೃಶ್ಯ ಕಾವ್ಯ ಚೆನ್ನಾಗಿದ್ರೆ ಮಾತ್ರ ವರ್ಕ್ ಆಗೋದು. ಆ ಕೆಲಸದಲ್ಲಿ ಚಟ್ನಿ ಸಾಂಬಾರ್ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇಡೀ ಸೀರೀಸ್ ನಲ್ಲಿ ನಿಮಗೆ ಬೋರ್ ಆಗೋ ಸನ್ನಿವೇಶಗಳು ಕಡಿಮೆ. ಇನ್ನು ಈ ಸೀರೀಸ್ ನಲ್ಲಿ ಸಮಾಜಕ್ಕೆ ಸಂದೇಶ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ಇವೆ. ಅಪ್ಪನ ಪ್ರೀತಿ ಕಳೆದುಕೊಂಡ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ, ಗಂಡನಿಂದ ದೂರಾದ ಹೆಂಡತಿ ಏನೆಲ್ಲ ಅನುಭವಿಸ್ತಾಳೆ, ಕುಡುಕ ಅಪ್ಪನ ಮಗಳ ಸವಾಲುಗಳೇನು, ತಮ್ಮ ತಂದೆಗೆ ಇನ್ನೊಬ್ಬ ಹೆಂಡತಿ ಇದ್ಲಂತೆ ಅಂತ ಗೊತ್ತಾದಾಗ ಕುಟುಂಬದವರು ಅದನ್ನ ಹೇಗೆ ಸ್ವೀಕರಿಸ್ತಾರೆ, ನಡೆದಿದ್ದ ಘಟನೆಯನ್ನ ಹೇಗೆ ಒಪ್ಪಿಕೊಳ್ತಾರೆ, ಇದೆಲ್ಲವೂ ಕೂಡ ಸಮಾಜದಲ್ಲಿ ನಡೆಯೋ ವಿಚಾರಗಳೇ ಆಗಿರೋದ್ರಿಂದ ಪಾತ್ರದ ಮೂಲಕ ವಾಸ್ತವ ಹೇಳೋದ್ರಲ್ಲಿ ಚಟ್ನಿ ಸಾಂಬಾರ್ ಗೆದ್ದಿದೆ. ಇನ್ನು ಪಾತ್ರಗಳ ವಿಚಾರಕ್ಕೆ ಬಂದ್ರೆ ಇಡೀ ಕತೆ ನಿಂತಿರೋದು ನಟ ಯೋಗಿ ಬಾಬು ಮೇಲೆ. ಅವರೇ ಇದರಲ್ಲಿ ಮೇನ್ ಕ್ಯಾರೆಕ್ಟರ್. ಒಂದರ್ಥದಲ್ಲಿ ಹೀರೋನೇ ಅವರು. ಕೆಲವೊಂದು ಸನ್ನಿವೇಶಗಳನ್ನ ನೋಡಿದ್ರೆ ಅವರನ್ನ ನೆನಪಲ್ಲಿ ಇಟ್ಕೊಂಡೇ ಕಥೆಯನ್ನ ರೆಡಿ ಮಾಡಿರ್ಬೋದು ಅಂತ ಫೀಲ್ ಆಗುತ್ತೆ. ಯೋಗಿ ಬಾಬು ಅವರ ಕಾಮಿಡಿ ಟೈಮಿಂಗ್ಸ್ ಬಗ್ಗೆ ಎರಡು ಮಾತೇ ಇಲ್ಲ. ಅಂದಹಾಗೆ ಸ್ಕ್ರೀನ್ ಮೇಲೆ ಅವರು ಬಂದ್ರೆ ಸಾಕು, ಒಂದೇ ಒಂದು ಮಾತು ಆಡದೆಯೇ ಪ್ರೇಕ್ಷಕರನ್ನ ಸೆಳೆಯೋ ಕೆಪಾಸಿಟಿ ಅವರಿಗಿದೆ. ಇದು ಇಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆ. ಇನ್ನು ಅವರ ಬ್ರದರ್ ಫ್ರಮ್ ಅನದರ್ ಮದರ್ ಪಾತ್ರ ಕಾರ್ತಿಕ್, ಇದನ್ನ ಚಂದ್ರನ್ ಎನ್ನುವವರು ನಿರ್ವಹಿಸಿದ್ದಾರೆ. ಅವರದ್ದು ಸ್ವಲ್ಪ ಗಂಭೀರ ಪಾತ್ರ. ಅಪ್ಪನ ಎಮೋಷನ್ಸ್, ಫ್ಯಾಮಿಲಿ ವ್ಯಾಲ್ಯೂಗಳನ್ನ ಕ್ಯಾರಿ ಮಾಡೋದರಲ್ಲಿ ಅವರು ಗೆದ್ದಿದ್ದಾರೆ. ಇನ್ನು ಸಹೋದರಿ ಅಮುದಾ, ತಾಯಿ ಪಾತ್ರಧಾರಿಗಳು, ಸೋಫಿ ಪಾತ್ರದಲ್ಲಿರೋ ವಾಣಿ ಭೋಜನ್, ಅವರ ಕುಡುಕ ತಂದೆ ಪಾತ್ರದಲ್ಲಿರೋ ಚಾರ್ಲಿ, ಸ್ವಲ್ಪ ಸ್ಕ್ರೀನ್ ಪ್ರೆಸೆನ್ಸ್ ಇದ್ರೂ ನೆನಪಲ್ಲಿ ಉಳಿಯೋ ಸಂಯುಕ್ತ, ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರಕ್ಕೆ ನ್ಯಾಯವನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಸೀರೀಸ್ ಯಶಸ್ಸಿನ ದೊಡ್ಡ ಕ್ರೆಡಿಟ್ ಸಿಗಬೇಕಾಗಿರೋದು ನಿರ್ದೇಶಕರಾಗಿರೋ ರಾಧಾ ಮೋಹನ್ಗೆ. ವೆಬ್ ಸೀರೀಸ್ ಮಾಡುವಾಗ ಸ್ವಲ್ಪ ಯಾಮಾರಿದ್ರೂ ಕೆಲವೊಂದು ಎಪಿಸೋಡ್ಗಳು ಅನಾವಶ್ಯಕ ಅನ್ನಿಸ್ಬಿಡುತ್ತವೆ. ಆ ಭಾವನೆ ಬಾರದ ಹಾಗೆ ಅಚ್ಚುಕಟ್ಟಾಗಿ ಪ್ರೇಕ್ಷಕರನ್ನ ತಲುಪೋದ್ರಲ್ಲಿ ರಾಧಾ ಮೋಹನ್ 100% ಗೆದ್ದಿದ್ದಾರೆ. ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಗೆದ್ದಿರೋ ಅವರು ಕನ್ನಡದ ಸೂಪರ್ ಹಿಟ್ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾವನ್ನು ಕೂಡ ರೀಮೇಕ್ ಮಾಡಿದ್ರು. ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂ ಇರೋ ಕಥೆಗಳು ಇವರ ಫೇವರೇಟ್ ಸಬ್ಜೆಕ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ಒಟ್ಟು 6 ಎಪಿಸೋಡ್ಗಳಿದ್ದು ಎಲ್ಲವೂ ಚೆನ್ನಾಗಿವೆ. ಸೀಸನ್ 1 ಅನ್ನೋದನ್ನ ಬ್ರ್ಯಾಂಡ್ ಮಾಡಿರೋದ್ರಿಂದ ಇನ್ನೊಂದು ಸೀಸನ್ ಕೂಡ ಬರಬಹುದು ಅನ್ನೋ ನಿರೀಕ್ಷೆಗಳನ್ನ ಉಳಿಸ್ಕೊಳ್ಳುತ್ತೆ. ಅಂದಹಾಗೆ ಈ ಸೀರೀಸ್ ನಿಮಗೆ ಹಾಟ್ಸ್ಟಾರ್ OTTಯಲ್ಲಿ ಸಿಗುತ್ತೆ. ನೋಡದೇ ಇದ್ದವರು ನೋಡಿ, ನೋಡಿದ್ದವರು ಹೇಗಿದೆ ಅನ್ನೋದನ್ನ ಕಮೆಂಟ್ ನಲ್ಲಿ ಹೇಳಿ. ಇನ್ಯಾವುದಾದ್ರೂ ಸಿನಿಮಾ ಅಥವಾ ಸೀರೀಸ್ ರಿವ್ಯೂ ಬೇಕು ಅಂದ್ರೆ ತಪ್ಪದೇ ತಿಳಿಸಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.